ಆಪರೇಷನ್ ಕಮಲದ ಬೆನ್ನಲ್ಲೇ ಕಾಂಗ್ರೆಸ್ಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಬಜೆಟ್ ಅಧಿವೇಶನದಲ್ಲಿ ಕೈ ಶಾಸಕರಿಗೆ ವಿಪ್ ಜಾರಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಅತೃಪ್ತಿ ಬೆನ್ನಲ್ಲೇ ಈ ಒಂದು ವಿಪ್ ಇದೀಗ ಮಹತ್ವವನ್ನ ಪಡ್ಕೊಂಡಿದೆ. ಮುಂಬೈನಲ್ಲಿ ಇರುವಂತಹ ಅತೃಪ್ತ ಶಾಸಕರ ನಡೆಯೇನು? ಅಧಿವೇಶನದಲ್ಲಿ ಈ ಅತೃಪ್ತ ಶಾಸಕರು ಹಾಗಾದ್ರೆ ಭಾಗಿಯಾಗ್ತಾರಾ, ಇಲ್ಲ ವಿಪ್ ಉಲ್ಲಂಘಿಸ್ತಾರಾ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ಈ ವಿಪ್ ಅನ್ನ ಉಲ್ಲಂಘನೆ ಮಾಡ್ತಾರಾ ಅಥವಾ ಬರ್ತಾರಾ ಅತೃಪ್ತ ಶಾಸಕರು, ಹೇಗೆ ಅಂತ ಹೇಳಿ? ಯಶೋಧ, ಇದುವರೆಗೂ ವಿಪ್ ಅನ್ನ ಜಾರಿ ಮಾಡಿಲ್ಲ. ವಿಪ್ ಜಾರಿ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ. ಬಹುತೇಕ ಸೋಮವಾರ ಅಥವಾ ಮಂಗಳವಾರದ ಸುಮಾರಿಗೆ ವಿಪ್ ಅನ್ನ ಜಾರಿ ಮಾಡಬಹುದು. ಬುಧವಾರದಿಂದ ಅಧಿವೇಶನ ಆರಂಭ ಆಗೋದ್ರಿಂದ 2 ದಿನ ಮುಂಚಿತವಾಗಿ ವಿಪ್ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಈ ಬಾರಿಯ ವಿಪ್ ಜಾರಿ ಸಹಜವಾಗಿ ಕುತೂಹಲ ಮೂಡಿಸುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಬಜೆಟ್ ಅನ್ನ ಪಾಸ್ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ವಿಪ್ ಅನ್ನ ಕೂಡ ಜಾರಿ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ವಿಶೇಷವಾಗಿ ಈ ಕೊಡ್ತಕ್ಕಂಥ ವಿಪ್ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳೋದು ಯಾವ ಕಾರಣಕ್ಕೆ ಅಂದ್ರೆ 4 ಜನ ಶಾಸಕರುಗಳು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಮುಂಬೈಗೆ ಹೋಗಿ ಕುಳಿತಂತದ್ದು ಒಂದು ಕಾರಣ. ಮತ್ತು ಕೆಲವು ಶಾಸಕರುಗಳು ಈ ಬಾರಿ ಸದನಕ್ಕೆ ಗೈರಾಗಬಹುದು ಅನ್ನುವಂತ ವದಂತಿ ಕೂಡ ಹಬ್ಬಿರುವ ಹಿನ್ನೆಲೆಯಲ್ಲಿ ಆ 4 ಜನರು ಸೇರಿದಂತೆ ಹೊಸದಾಗಿ ಯಾರಾದರೂ ಕೈಪಾಳ್ಯದಿಂದ ದೂರ ಆಗುವ ಯೋಚನೆ ಮಾಡಿದಿದ್ರೆ ಅವರ ಆ ಒಂದು ಚಟುವಟಿಕೆಗಳಿಗೆ ವಿಪ್ ಬ್ರೇಕ್ ಹಾಕುತ್ತೆ. ಆ ವಿಪ್ ಅನ್ನ ಉಲ್ಲಂಘಿಸಿದ್ರೆ ಶಾಸಕರಿಗೆ ಅನರ್ಹತೆ ಭೀತಿ ಕೂಡ ಎದುರಾಗುತ್ತೆ. ಈ ಕಾರಣಗಳಿಂದಾಗಿ ಶಾಸಕರಿಗೆ ಇಷ್ಟ ಇದೆಯೋ ಇಲ್ವೋ ಅನಿವಾರ್ಯವಾಗಿ ಅವರು ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕಾದಂತ ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನುವಂಥದ್ದು ಈಗ ಲೇಟೆಸ್ಟ್ ಬೆಳವಣಿಗೆ. ಯಶೋಧ, ಒಂದು ವೇಳೆ ಆ ಅತೃಪ್ತ ಶಾಸಕರು ಹಾಜರಾಗ್ಲಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅಂತ ಹೇಳಿ ರಾಜಕೀಯ ವಲಯದಲ್ಲಿ? ಖಂಡಿತ ಯಶೋಧ, ಅಕಸ್ಮಾತ್ ಆಗಿ ಆ ಶಾಸಕರುಗಳು ಉದ್ದೇಶಪೂರ್ವಕವಾಗಿ ಗೈರಾದ್ರೆ ಅಥವಾ ವಿಪ್ ಅನ್ನ ಉಲ್ಲಂಘಿಸಿ ಅವರು ಸಕಾರಣವನ್ನು ಕೂಡ ನೀಡದೆ ಗೈರಾದ್ರೆ ಸಹಜವಾಗಿ ಕಾಂಗ್ರೆಸ್ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಸಿಎಲ್ಪಿ ನಾಯಕರುಗಳು. ಯಾಕಂತಂದ್ರೆ ಈಗಾಗಲೇ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ 3 ಸಭೆಗಳಿಗೆ ಅವರು ಗೈರಾಗಿದ್ದಾರೆ. ತಮ್ಮದೇ ಆದ ಕಾರಣಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಅವರು ಯಾರ ಜೊತೆ ಇದ್ರು, ಎಲ್ಲಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ ಶಾಸಕ ಸ್ಥಾನದಿಂದ ಅವರನ್ನು ಅನರ್ಹಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಏನಾದರೂ ಸ್ಟೆಪ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅದಕ್ಕೂ ಮುಂಚಿತವಾಗಿ ಅವರು ರಾಜೀನಾಮೆ ಕೊಟ್ಟರು ಸೇಫ್ ಆಗ್ತಾರೆ. ಅಕಸ್ಮಾತ್ ಇವರು ಆ ರೀತಿ ಅನರ್ಹತೆಗೆ ಶಿಫಾರಸು ಮಾಡಿದ ನಂತರದಲ್ಲಿ ಸ್ಪೀಕರ್ ಅವರು ಅದನ್ನು ಹೇಗೆ ಪರಿಗಣಿಸ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾಕಂದ್ರೆ ಈ ಬಾರಿ ವಿಪ್ ಕೊಟ್ಟ ನಂತರವೂ ಕೂಡ ಅವರು ಗೈರಾದ್ರೆ ವಿಪ್ ಅನ್ನು ಸ್ಪಷ್ಟವಾಗಿ ಅವರು ಉಲ್ಲಂಘಿಸಿದ್ರೆ, ಯಾಕಂದ್ರೆ ಸದನದ ಒಳಗೆ ನಡೀತಕ್ಕಂಥ ಚಟುವಟಿಕೆಗಳಿಗೆ ವಿಪ್ ಅನ್ವಯವಾಗುತ್ತೆ. ಸದನದಿಂದ ಹೊರಗೆ ವಿಪ್ ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಸದನದ ಒಳಗಿನ ಚಟುವಟಿಕೆಗಳಿಗೆ ವಿಪ್ ಕೊಟ್ಟ ನಂತರದಲ್ಲೂ ಅವರು ಗೈರಾದ್ರೆ ಕಾಂಗ್ರೆಸ್ ಪಕ್ಷ ತನ್ನ ನಿರ್ಧಾರವನ್ನ ಅಂತಿಮವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಯಶೋಧ, ಮುಂಬೈನ ರೆಸಾರ್ಟ್ ನಲ್ಲಿ ಹಾಯಾಗಿರುವಂತಹ ಅತೃಪ್ತ ಶಾಸಕರು ಅಧಿವೇಶನದಲ್ಲಿ ಪಾಲ್ಗೊಳ್ತಾರಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಖಂಡಿತ ಹೌದು ಯಶೋಧ. ಯಾಕಂತಂದ್ರೆ ಒಂದು ಕಡೆಯಲ್ಲಿ ಆ 4 ಜನ, ಮತ್ತೊಂದು ಕಡೆಯಲ್ಲೂ ಕೂಡ 2 ಶಾಸಕರ ಸಂಕಷ್ಟ ಇದೆ. ಒಬ್ಬರಿಗೆ ಡಿಸ್ಚಾರ್ಜು, ಮತ್ತೊಬ್ಬರಿಗೆ ಬೇಲು, ಅವೆರಡೂ ಕೂಡ ಆಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಹಾಗಾಗಿ ಇರ್ತಕ್ಕಂಥ ಸಂಖ್ಯಾಬಲದಲ್ಲೇ ಈಗಾಗಲೇ ಅವರು 2 ಅಧಿಕೃತವಾಗಿ ಕಳ್ಕೊಂಡು 118 ಆಗಿದೆ. 118ರಲ್ಲಿ 4 ಜನ ಶಾಸಕರುಗಳು ಈಗಾಗಲೇ ಕೈಪಕ್ಷಕ್ಕೆ ಕೈ ಕೊಟ್ಟಿರೋದ್ರಿಂದ ಅವ ಸಂಖ್ಯೆಯೂ ಕೂಡ ಕುಂಠಿತ ಆಗಿರೋದ್ರಿಂದ 114 ಸಂಖ್ಯಾಬಲ ಆಗುತ್ತೆ. ಅದರಲ್ಲೂ ಕೂಡ 2 ಶಾಸಕರು, ಒಬ್ಬರಿಗೆ ಬೇಲ್ ಸಿಗಬೇಕು, ಒಬ್ಬರಿಗೆ ಡಿಸ್ಚಾರ್ಜ್ ಆಗಬೇಕಾಗಿದೆ, 112 ಆಗುತ್ತೆ. ಅದರಲ್ಲೂ ಯಾರು ಕೈ ಕೊಟ್ಟರೆ ನಿಜಕ್ಕೂ ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಇವೆಲ್ಲವನ್ನೂ ಕೂಡ ಯೋಚನೆ ಮಾಡಿ ಬಹುಶಃ ದೋಸ್ತಿ ಪಕ್ಷದ ನಾಯಕರುಗಳು ಒಂದು ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಯಶೋಧ, ಓಕೆ, ಥ್ಯಾಂಕ್ ಯು ಸುಕೇಶ್.